ಹನುಮಂತನಿಗೆ ಈಗ ಒಡೆಯಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಫೈರ್ ಬ್ರ್ಯಾಂಡ್ ಇಸ್ ಬ್ಯಾಕ್ ಅಂತಾನೆ ಹೇಳ್ಕೊಳ್ಳುವಂತ ಚೈತ್ರ ಕುಂದಾಪುರ ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಭವ್ಯ ಅವರು ಎಲ್ಲರೂ ಕೂಡ ಬರ್ತಾರೆ ಅನ್ಕೊಂಡಿದ್ರು, ಬಟ್ ಭವ್ಯ ಬಂದಿಲ್ಲ, ಚೈತ್ರ ಕುಂದಾಪುರ ಬಂದಿದ್ದಾರೆ. ಚೈತ್ರ ಅವರು ಎಂಟ್ರಿ ಕೊಟ್ಟಿದ್ದು ಸಾಕಷ್ಟು ಜನರಿಗೆ ಆಶ್ಚರ್ಯ ಕೂಡ ತರಿಸಿದೆ. ಯಾಕಂದ್ರೆ ಚೈತ್ರ ಕುಂದಾಪುರ ಎಂಟ್ರಿ ಕೊಡ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಕೂಡ ಮಾಡ್ಕೊಂಡಿರಲಿಲ್ಲ. ಅವರು ಕೂಡ ಈಗ ಎಂಟ್ರಿ ಕೊಟ್ಟಿದ್ರೆ ಗೇಮ್ ನಲ್ಲಿ ಇರ್ತಾರೆ, ಟಾಸ್ಕ್ ಗಳನ್ನ ಆಡ್ತಾರೆ, ಹನುಮಂತನಿಗೆ ಟಕ್ಕರ್ ಕೊಡ್ತಾರಂತೆ, ಸೋಲಿಸ್ತಾರಂತೆ. ನಿಜಕ್ಕೂ ಕೂಡ ಅದು ವರ್ಕೌಟ್ ಆಗುತ್ತಾ, ಹನುಮಂತನ ನಿಜಕ್ಕೂ ಕೂಡ ಸೋಲ್ಸಕ್ ಆಗುತ್ತಾ ಚೈತ್ರ ಕುಂದಾಪುರ ಅವರು ಕಾದ್ ನೋಡ್ಬೇಕು. ನೀವು ಕೂಡ ಸಪೋರ್ಟ್ ಮಾಡ್ತೀರಾ, ಯಾರಿಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ. ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಹನುಮಂತ ಜೊತೆಗೆ ಧನ್ರಾಜ್ ಅವರು ಮತ್ತೆ ರಜತ್ ಅವರು ಹೀಗೆ ದೊಡ್ಡ ಒಂದು ತಾರಾ ಬಳಗವೇ ಇದೆ. ಮತ್ತೆ ಸೀರಿಯಲ್ ಕಲಾವಿದರು ಸಹ ಇದ್ದಾರೆ. ನೋಡ್ಬೇಕು ಯಾವ ರೀತಿ ಭಾಗವಹಿಸ್ತಾರೆ ಹನುಮಂತುಗೆ ತುಂಬಾ ಸಪೋರ್ಟ್ ಗಳು ಇದೆ. ಮತ್ತೆ ನಮ್ಮ ಚೈತ್ರ ಕುಂದಾಪುರ ಅವರು ಬಂದಿದ್ದಕ್ಕೆ ಒಂದು TRP ಕೂಡ ಜಾಸ್ತಿ ಆಗಿದೆ. ಇಬ್ರು ಕೂಡ TRP ಮೆಟೀರಿಯಲ್ ಅಲ್ಲ. ಸೊ ಹೀಗಾಗಿ ನೋಡೋಣ ಯಾವ ರೀತಿ ಇರುತ್ತೆ, ಯಾವ ರೀತಿ ಡ್ಯಾನ್ಸ್ ಆಗಿರ್ಬೋದು, ಮೋಜು ಮಸ್ತಿ, ಕಾಮಿಡಿ, ಎಂಟರ್ಟೈನ್ಮೆಂಟ್ ಮತ್ತೆ ಫನ್ ಎಲಿಮೆಂಟ್ ಆಗಿರ್ಬೋದು, ಎಲ್ಲವೂ ಕೂಡ ಇರುತ್ತೆ. ಮಿಸ್ ಮಾಡದೆ ನೋಡ್ಲೇಬೇಕಾಗುತ್ತೆ. ಪ್ರತಿ ವೀಕೆಂಡ್ ಬರುತ್ತೆ. ಇದರಲ್ಲಿ ಶುಭ ಪುಂಜ ಮತ್ತೆ ವಿನಯ್ ಅವರು ಜಡ್ಜ್ ಆಗಿರ್ತಾರೆ, ಶ್ರುತಿ ಕ್ಯಾಪ್ಟನ್ ಆಗಿರ್ತಾರೆ, ಶ್ರುತಿ ಅವರು ಮತ್ತೆ ತಾರಮ್ಮ ಅವರು ಜಡ್ಜ್ ಆಗಿರ್ತಾರೆ. ನಿರೂಪಣೆಯನ್ನು ಮಾಡುವಂತದ್ದು ಅನುಪಮ ಗೌಡ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸಪೋರ್ಟ್ ಒಂದು ಜಾಸ್ತಿ ಹನುಮಂತನಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಹನುಮಂತ ಬಂದಿದ್ದು ಎಷ್ಟು ಸಿಂಪಲ್ ಆಗಿ ಬಂದಿದ್ದಾರೆ ನೋಡ್ತಿರ್ಬೋದು. ಒಂದು ಲುಂಗಿ ಮತ್ತೆ ಸೇಮ್ ಶರ್ಟ್. ಒಂದು ಬಿಗ್ ಬಾಸ್ ಮನೆ ಯಾವ ರೀತಿ ಇದ್ರು ಆಚೆ ಕಡೆ ಕೂಡ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಗೆದ್ರು ಕೂಡ ಅದೇ ರೀತಿ ಒಂದು ಸರಳತೆ ಮೇಂಟೈನ್ ಮಾಡ್ತಿದ್ದಾರೆ.